ಶಿಡ್ಲಘಟ್ಟದ ಪುಡಾರಿ ಕಾಂಗ್ರೆಸ್ ಮುಖಂಡ ಫೋನ್ ಮುಖಾಂತರವಾಗಿ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಅಮೃತಾ ಗೌಡಗೆ ಸಿಕ್ಕೇ ಬಿಡ್ತಾ ಜಯ. ಕಾಂಗ್ರೆಸ್ ಧಮಕಿ, ಮುಖಂಡ ರಾಜೀವ್ ಗೌಡ ಕಿಕ್ಔಟ್. ಕಾಂಗ್ರೆಸ್ಸಿನಿಂದ ರಾಜೀವ್ ಗೌಡ ಕಿಕ್ಔಟ್ ಆಗಿದ್ದಾರೆ. ಅಧಿಕಾರಿ ಒಬ್ಬರಿಗೆ, ಅದರಲ್ಲೂ ಕೂಡ ನಗರಸಭೆಯ ಪೌರಾಯುಕ್ತೆ ಅಮೃತಾ ಗೌಡಗೆ ಫೋನ್ ಮುಖಾಂತರ ಧಮಕಿ ಹಾಕಿದ್ದ ಪ್ರಕರಣ ಅದು. ರಾಜ್ಯದ ಕಾಂಗ್ರೆಸ್ ಪಕ್ಷದ ಜಂಘಾಬಲವೇ ನಡುಗಿದ್ದ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಜುಗರ ತಂದಿದ್ದ ರಾಜೀವ್ ಗೌಡ ಧಮಕಿ ಆಡಿಯೋ. ರಾಜೀವ್ ಗೌಡ ಅಮಾನತಿಗೆ ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗಳಾಯಿತು. ಅಮೃತಾ ಗೌಡಗೆ ಅಶ್ಲೀಲ ಪದಗಳಿಂದ ಸಂಬೋಧಿಸಿದ್ದ ಪ್ರಕರಣ. ಜಂಟಿ ಅಧಿವೇಶನ ಹೊತ್ತಲ್ಲೇ ಪಕ್ಷದಿಂದ ಅಮಾನತು ಮಾಡಿದ ಕೆಪಿಸಿಸಿ. ವಿಪಕ್ಷಗಳಿಂದ ಭಾರೀ ಗದ್ದಲ ಮಾಡುವ ಸಾಧ್ಯತೆ ಇದೆ ಎಂದು ಅರಿತು ಮುಂಜಾಗ್ರತಾ ಕ್ರಮವಾಗಿ ಕಾಂಗ್ರೆಸ್ಸಿನ ಪ್ರಾಥಮಿಕ ಸದಸ್ಯತ್ವದಿಂದಲೇ ರಾಜೀವ್ ಗೌಡನನ್ನ ವಜಾ ಮಾಡಲಾಗಿದೆ. ಹುಳುಕಾಗಿರುವ ಟೊಮ್ಯಾಟೊ ಹಣ್ಣನ್ನ ಬಾಕ್ಸಿನಲ್ಲಿಟ್ಟರೆ ಉಳಿದವೂ ಕೂಡ ಹುಳುಕಾಗಬಹುದು. ಹಾಗಾಗಿ ಆತನ ಪ್ರಾಥಮಿಕ ಸದಸ್ಯತ್ವವನ್ನೇ ಹಿಚಕ ಹಾಕಿದ್ರೆ ಬಹುಶಃ ಆರೋಪಗಳಿಂದ ನಾವು ಮುಕ್ತ ಆಗಬಹುದು ಅನ್ನೋ ಕಾರಣವನ್ನು ಅರಿತು ಸದನದಲ್ಲಿ ಗದ್ದಲ ಆಗೋ ಗುಮಾನಿ ಕಾಂಗ್ರೆಸ್ಸಿಗಿತ್ತೇನು. ಹಾಗಾಗಿ ಈ ಪುಂಡನನ್ನ ಕಿಕ್ಔಟ್ ಮಾಡಲಾಗಿದೆ. ಮಾತನಾಡುವ ಭಾಷೆಯಲ್ಲಿ ಸಂಸ್ಕಾರ ಇಲ್ಲ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವ ಸಿಸ್ಟಮ್ ಈ ಮನುಷ್ಯನಲ್ಲಿಲ್ಲ. ಸಭ್ಯತೆ ಅನ್ನುವುದು ಈ ಮನುಷ್ಯನ ದೇಹದಲ್ಲಿ ಆವರಿಸಿಕೊಂಡಿಲ್ಲ. ಆತನ ಸಂಭಾಷಣೆ ಕಥೆ ಹೇಳ್ತಾ ಇತ್ತು. ಆತನ ಸಂಸ್ಕಾರ, ಆತ ಬೆಳೆದು ಬಂದ ರೀತಿ, ಆತನಲ್ಲೊಬ್ಬಡಗಿದ್ದ ರೌಡಿಯನ್ನ ಸಂಭಾಷಣೆ ಹೊರಹಾಕ್ತು. ಮಹಿಳೆಯ ಜೊತೆ ಮಾತನಾಡಬೇಕಾದ ಮತ್ತು ಮಹಿಳೆಗೆ ಸಲ್ಲಿಸಬೇಕಾದ ಕನಿಷ್ಠ ಗೌರವದ ಲವಲೇಶದಷ್ಟು ಕೂಡ ಸಂಸ್ಕಾರ ಆ ಭಾಷಣದಲ್ಲಿ ಅಥವಾ ಸಂಭಾಷಣೆಯಲ್ಲಿರಲಿಲ್ಲ. ಕಾಂಗ್ರೆಸ್ ಮುಖಂಡರಿಗೂ ಕೂಡ ಮುಜುಗರ ತರಬಲ್ಲ. ಶಿಡ್ಲಘಟ್ಟ ಮೂಲದವನಲ್ಲದ, ಎಲ್ಲಿಂದನೋ ಬಂದವನು, ಆ ಭಾಗದ ಪೌರಾಯುಕ್ತೆ ಅಧಿಕಾರಿಗೆ ಆ ತರಹದಲ್ಲಿ ಮಾತನಾಡೋದ. ಅಶ್ಲೀಲತೆಯಲ್ಲೊಂದು ಅಶ್ಲೀಲತೆ ಆ ಭಾಷಣದಲ್ಲಿತ್ತು, ಆ ಸಂಭಾಷಣೆಯಲ್ಲಿತ್ತು. ಅದೇನೇ ಇರಲಿ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಹೆಣ್ಣು ಮಗಳಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ಅದರರ್ಥ ಇದು ಆಕೆಗೆ ಆದಂತಹ ಅನ್ಯಾಯಕ್ಕೆ ಸಮಾನವಾದ ನ್ಯಾಯ ಅಲ್ಲ. ಆ ವಾದ ನಮ್ಮದಲ್ಲ. ಬದಲಾಗಿ ಈ ಮನುಷ್ಯನನ್ನ ಆ ಕಾಂಗ್ರೆಸ್ ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗಿದೆ. ಉಚ್ಚಾಟನೆಗಿಂತಲೂ ಕೂಡ ಪ್ರಾಥಮಿಕ ಸದಸ್ಯತ್ವಕ್ಕೆ ಅಂತಿಮ ಕೊನೆಯ ಮೊಳೆಯನ್ನು ಹೊಡೆಯಲಾಗಿದೆ. ಕಾಂಗ್ರೆಸ್ ಧಮಕಿ, ಮುಖಂಡ ರಾಜೀವ್ ಗೌಡನನ್ನ ಕಿಕ್ಔಟ್ ಮಾಡಲಾಗಿದೆ. ಇದು ಉಳಿದ ನಾಯಕರುಗಳಿಗೆ ಪಾಠ ಆಗಬೇಕು. ನೀವು ಚುನಾಯಿತ ಜನಪ್ರತಿನಿಧಿಗಳು ಅಂದು ಮಾತ್ರಕ್ಕೆ ಅದರ ಅರ್ಥ ಈ ರಾಜೀವ್ ಗೌಡ ಚುನಾಯಿತ ಜನಪ್ರತಿನಿಧಿ ಆಗಿರಲಿಲ್ಲ. ಬದಲಾಗಿ ಹಿಂದೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ನಿಂತುಕೊಂಡಿದ್ದ ಹೊರತುಪಡಿಸಿದ್ರೆ ಇನ್ಯಾವ ಅಧಿಕಾರವೂ ಆತನಲ್ಲಿರಲಿಲ್ಲ. ಅಧಿಕಾರ ಶೂನ್ಯನಾಗಿದ್ದ. ಇನ್ನು ಚುನಾಯಿತ ಜನಪ್ರತಿನಿಧಿಗಳು ಒಂದಷ್ಟು ಕಾಂಗ್ರೆಸ್ನ ಮುಖಂಡರುಗಳಿದ್ದರೆ, ನಾನು ಗೆದ್ದವನು, ನನ್ನ ತಲೆಯಲ್ಲೇನು ಕೊಂಬಿಲ್ಲ ಅನ್ನೋ ಪರಿಜ್ಞಾನ ಇರಬೇಕು. ನೀವು ಮಾತನಾಡುವಂತಹ ಭಾಷೆ, ನಿಮ್ಮ ಕ್ರಿಯೆ ಪ್ರಕ್ರಿಯೆಗಳು ಜನ ಗಮನಿಸ್ತಾ ಇರ್ತಾರೆ. ಪೋಲಿಂಗ್ ಸ್ಟೇಷನ್ಗೆ ಬಂದು ಸುಖ ಸುಮ್ಮನೆ ಅಲ್ಲ ನಿಮಗೆ ಮತ ಕೊಟ್ಟಿರೋದು. ನಿಮ್ಮ ಜೀವನವೂ ಮಾದರಿಯುತವಾಗಿರಬೇಕು. ನೀವು ಮಾಡೋ ಪ್ರತಿ ಕಾರ್ಯವೂ ಕೂಡ ಜನ ಗಮನಿಸ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಬದುಕು ಸೂಕ್ಷ್ಮತೆಯಿಂದ ಕೂಡಿರಬೇಕು. ಅದಕ್ಕೆ ರಾಜೀವ್ ಗೌಡ ಒಂದು ಜೀವಂತ ನಿದರ್ಶನ. ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಆತನ ಸದಸ್ಯತ್ವವೂ ಕೂಡ ರದ್ದಾಗಿದೆ ಎನ್ನುವಂತಹ ವಿಚಾರ ಈಗ ಬಹಿರಂಗಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.